ಓಂ ಶಾಂತಿ. ಸಾಕಾರ ಮುರಳಿ. ಇವತ್ತಿನ ಡೇಟು 26/4/25. मीठे बच्चे, तुम पुरुषोत्तम संगम युगी ब्राह्मण अभी ईश्वर की गोद में आए हो. ತಂದೆ ಅಂತಿದ್ದಾರೆ, ಮದರಾದ ಮಕ್ಕಳೇ, ಈಗ ತಾವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು, ಈಶ್ವರನ ಮಡಿಲಿನಲ್ಲಿ ಬಂದಿದ್ದೀರಾ. तुम्हें मनुष्य से देवता बनना है तो दैवी गुण भी चाहिए ना. ತಾವು ಮನುಷ್ಯರಿಂದ ದೇವತೆ ಆಗಬೇಕಾದ್ರೆ ದೈವಿ ಗುಣನೂ ಅವಶ್ಯಕತೆ ಇದೆಯಲ್ಲ. इंदिन प्रश्न, ब्राह्मण बच्चों को किस बात में अपनी बहुत बहुत संभाल करनी है और क्यों. ಬ್ರಾಹ್ಮಣ ಮಕ್ಕಳು ಯಾವ ಮಾತಿನಲ್ಲಿ ತಮ್ಮ ಬಹಳ ಬಹಳ ಸಂಭಾಲನೆಯನ್ನ ಮಾಡಿಕೋಬೇಕು ಮತ್ತೆ ಯಾಕೆ. ಉತ್ತರ ಆಗಿದೆ, सारे दिन की दिनचर्या में कोई भी पाप कर्म ना हो, इसे संभाल करनी है, क्योंकि तुम्हारे सामने बाप धर्मराज के रूप में खड़ा. ಇಡೀ ದಿನದ ದಿನಚರ್ಯದಲ್ಲಿ ಯಾವುದೇ ಪ್ರಕಾರದ ಪಾಪಕರ್ಮ ಇಲ್ಲ ತಾನೆ, ಇದರಿಂದ ಸಂಪಾಲನೆ ಮಾಡ್ಕೋಬೇಕು. ಯಾಕೆಂದರೆ ತಮ್ಮ ಮುಂದೆ ತಂದೆ ಧರ್ಮರಾಜನ ರೂಪದಲ್ಲಿ ಉಪಸ್ಥಿತರಾಗಿದ್ದಾರೆ. ಚೆಕ್ ಕರೋ, ಕಿಸಿ ಕೋ ದುಃಖ ತೋ ನಹಿ ದಿಯಾ, ಶ್ರೀಮತ್ ಪರ್ ಕಿತನಾ ಪರ್ಸೆಂಟೇಜ್ ಚಲ್ತೆ ಹೈ. ಚೆಕ್ ಮಾಡಿಕೊಡಿ, ಯಾರಿಗೂ ದುಃಖವನ್ನ ನೀಡಿಲ್ಲ ತಾನೆ, ಶ್ರೀಮತದಂತೆ ಎಷ್ಟು ಪರ್ಸೆಂಟೇಜ್ ನಡೀತಾ ಇದ್ದೀರಾ. रावण मत तो नहीं चलते, क्योंकि बाबा का बनने के बाद कोई विकर्म होता है तो बाबा का 100 गुना हो जाता. ರಾವಣನ ಮತದಂತೆ ನಡೀತಿಲ್ಲ ತಾನೆ, ಯಾಕೆಂದರೆ ಬಾಬುರ ಮಗು ಆದ ನಂತರ ಯಾವುದಾದರೂ ವಿಕರ್ಮ ಆದರೆ 100ಕ್ಕೆ 100ರಷ್ಟು ಆಗತ್ತೆ. ಓಂ ಶಾಂತಿ. भगवान वाच, ये तो बच्चों को समझाया गया, किसी मनुष्य को व देवता को भगवान नहीं कहा जा सकता है. ಭಗವಂತನ ಮಹಾವಾಕ್ಯ ಇದು ಮಕ್ಕಳಿಗೆ ಅರಿವಾಗಿರಬಹುದು. ಯಾವುದೇ ಮಾನವನಿಗಾಗಲಿ ದೇವತೆಗಳಿಗೆ ಭಗವಂತ ಅಂತ ಹೇಳಕ್ಕಾಗೋದಿಲ್ಲ. यहाँ जब बैठते तो बुद्धि में ये रहता है कि हम संगम युगी ब्राह्मण है. ये भी याद सदा ಕಿಸ್ಕೋ ರತಿ. ಇಲ್ಲಿ ತಾವು ಕೂತಿದ್ದಾಗ ಬುದ್ಧಿಯಲ್ಲಿ ಇರುತ್ತೆ, ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀವಿ. ಇದು ಸಹ ಎಲ್ಲರಿಗೂ ಸದಾ ನೆನಪಿರುವುದಿಲ್ಲ. अपने को सचमुच ब्राह्मण समझते ऐसे भी नहीं. ब्राह्मण बच्चों को फिर दैवी गुण भी धारण करना है. ತಮ್ಮನ್ನ ತಾವು ನಿಜವಾಗಿ ಬ್ರಾಹ್ಮಣರು ಅಂತ ಅರ್ಥನೂ ಮಾಡ್ಕೊಳಲ್ಲ. ಬ್ರಾಹ್ಮಣ ಮಕ್ಕಳಿಗೆ ದೈವಿ ಗುಣನು ಧಾರಣೆ ಮಾಡಬೇಕು. हम संगम युगी ब्राह्मण है, हम शिव बाबा द्वारा पुरुषोत्तम बन रहे, ये याद भी सबको नहीं रहते. ನಾವು ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದೀವಿ, ಶಿವ ಬಾಬುರ ಮುಖಾಂತರ ಪುರುಷೋತ್ತಮರಾಗ್ತಿದ್ವಿ. ಈ ನೆನಪು ಎಲ್ಲರಿಗೂ ಇರೋದೇ ಇಲ್ಲ. घड़ी घड़ी ये भूल जाते हम पुरुषोत्तम संगम युगी ब्राह्मण है, ये बुद्धि में याद रहे तो भी अहो सौभाग्य. घड़ी घड़ी ಇದು ಮರೆತೋಗ್ತಾರೆ, ನಾನು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣನಾಗಿದೆ. ಇಷ್ಟು ಬುದ್ಧಿಯಲ್ಲಿ ನೆನಪಿದ್ರೆ ಅಹೋ ಸೌಭಾಗ್ಯ ಆಗಿದೆ. हमेशा नंबरवार तो होते हैं, सब अपनी अपनी बुद्धि अनुसार पुरुषार्थी. ಸದಾ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ. ಎಲ್ಲರೂ ತಮ್ಮ ತಮ್ಮ ಬುದ್ಧಿ ಅನುಸಾರ ಪುರುಷಾರ್ಥಿಯಾಗಿದ್ದಾರೆ. अभी तुम संगम युगी हो, पुरुषोत्तम बनने वाले हो, जानते हो हम पुरुषोत्तम तब बनेंगे जब अब्बा को यानी मोस्ट बिलीव्ड बाबा को याद करेंगे. ಗೊತ್ತಿದೆ ನಾವು ಪುರುಷೋತ್ತಮರು ಆವಾಗ ಆಗ್ತೀವಿ ಯಾವಾಗ ತಂದೆಯೇ ಅಂದರೆ ಬಹಳ ಮುದ್ದಾದ ತಂದೆಯನ್ನ ನೆನಪು ಮಾಡ್ತೀವಿ. याद से ही पाप नाश होंगे, अगर कोई पाप रहता है उसका 100 गुना हिसाब चढ़ जाते. ನೆನಪಿನಿಂದ ಪಾಪ ನಾಶ ಆಗತ್ತೆ. ಯಾವುದಾದರೂ ಪಾಪಗಳು ಉಳಿದ್ರೆ 100ಕ್ಕೆ 100ರಷ್ಟು ಲೆಕ್ಕ ಬೆಳೆಯುತ್ತೆ. आगे जो पाप करते थे उसका 100% चढ़ता था, अभी तो 100% चढ़ता है, क्योंकि ईश्वर की गोद में आकर फिर पाप करते.
ಮೊದಲು ಪಾಪ ಮಾಡ್ತಿದ್ದಾಗ 100ಕ್ಕೆ 10% ಬೆಳೆಯೋದು. ಈಗಂತೂ 100ರಷ್ಟು ಬೆಳೆಯುತ್ತೆ. ಯಾಕೆಂದರೆ ಈಶ್ವರನ ಮಡಿಲಿನಲ್ಲಿ ಬಂದು ಪಾಪವನ್ನ ಮಾಡ್ತಾರೆ. तुम बच्चे जानते हो बाप हमको पढ़ाते पुरुषोत्तम सो देवता बनाने. ये याद जिसको स्थायी रहते वो अलौकिक सर्विस भी बहुत करते रहेंगे. ತಮ್ಮ ಮಕ್ಕಳಿಗೆ ಗೊತ್ತು ಬಾಬಾ ಓದಿಸಿ ಪುರುಷೋತ್ತಮ ದೇವತರಾಗಿ ಮಾಡ್ತೀವಿ. ಈ ನೆನಪು ಯಾರಿಗೆ ಸ್ಥಿರವಾಗಿರುತ್ತೆ ಅವರು ಅಲೌಕಿಕ ಸೇವೆಯಲ್ಲಿ ಬಹಳಷ್ಟು ಮಾಡ್ತಾ ಇರ್ತಾರೆ. सदै अर्शित मुख बनने के लिए औरों को भी रास्ता बताना. बल कहाँ भी जाते हो बुद्धि में ये याद रहे हम संगम युग पर है. ಸದಾ ಹರ್ಷಿತ ಮುಖಿಗಳಾಗಕ್ಕೋಸ್ಕರ ಇತರರಿಗೂ ದಾರಿಯನ್ನ ತಿಳಿಸ್ತಾ ಇರಿ. ಬಲೆ ಎಲ್ಲೇ ಹೋಗಿ ಬುದ್ಧಿಯಲ್ಲಿ ನೆನಪಿರಲಿ ನಾವು ಸಂಗಮ ಯುಗದಲ್ಲಿ ಇದ್ದೀವಿ. ये है पुरुषोत्तम संगम युग. ये पुरुषोत्तम मास यह वर्ष कहते हैं. तुम कहते हो हम पुरुषोत्तम संगम युगी ब्राह्मण है. ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಅವರು ಪುರುಷೋತ್ತಮ ಮಾಸ ಅಥವಾ ವರ್ಷ ಅಂತಾರೆ. ತಮಗೆ ಗೊತ್ತಿದೆ ನಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದೀವಿ. ये अच्छी रीति बुद्धि में धारण करना. अभी हम पुरुषोत्तम बनने की यात्रा पर है. ಇದನ್ನ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿ ಈಗ ನಾವು ಪುರುಷೋತ್ತಮರಾಗುವ ಯಾತ್ರೆಯಲ್ಲೇ ಇದ್ದೀವಿ. ये याद रहे तो भी ಮನ್ಮನಾಭವ ಹೋವೆ. ಇಷ್ಟು ನೆನಪಿದ್ರು ಮನ್ಮನಾಭವರಾಗ್ಬಿಡ್ತೀವಿ. तुम पुरुषोत्तम बन रहे हो पुरुषार्थ अनुसार और कर्म अनुसार. दैवी गुण भी चाहिए और श्रीमत पर चलना चाहिए. ತಾವು ಪುರುಷೋತ್ತಮರಾಗ್ತಿದ್ದೀರಾ ಪುರುಷಾರ್ಥದ ಅನುಸಾರ ಮತ್ತೆ ಕರ್ಮದ ಅನುಸಾರ. ದೈವಿ ಗುಣನೂ ಬೇಕು ಮತ್ತೆ ಶ್ರೀಮತದಂತೆ ನಡಿಬೇಕಾಗತ್ತೆ. अपने मत पर तो सब मनुष्य चलते वो भी रावण मत है. ऐसे भी नहीं तुम सब कोई श्रीमत पर चलते. ಎಲ್ಲರೂ ತಮ್ಮ ಮತದಂತೆ ನಡೀತಾರೆ. ಅದಕ್ಕೆ ರಾವಣ ಮತ ಅಂತಾರೆ. ಆ ರೀತಿಯಲ್ಲ ತಾವು ಎಲ್ಲರಿಗೂ ಶ್ರೀಮತದಂತೆ ನಡೆಸ್ತೀರಾ ಅಂತ. ತಮ್ಮ ಮತನದಂತೆ ನಡೆಯುವರಿಗೆ ಮನುಷ್ಯನ ಮತ ಅಂತಾರಲ್ಲ. ಎಲ್ಲರೂ ತಮ್ಮ ಮತದಂತೆ ನಡೀತಾರೆ ಅದು ಮನುಷ್ಯನ ನಡತೆ ಆಗೋಯ್ತು. ಬಹುತ ಹೇ ಜೋ ರಾವಣ ಮತ ಪರ್ ಭಿ ಚಲ್ತೆ. ಬಹಳಷ್ಟು ಜನ ಇದ್ದಾರೆ ರಾವಣನ ಮತದಂತೆ ನಡೀತಾರೆ. श्रीमत पर कोई कितना परसेंटेज चलते कोई कितना कोई तो 2% भी चलते होंगे. ಶ್ರೀಮತದಂತೆ ಕೆಲವರು ಕೆಲವು ಪರ್ಸೆಂಟೇಜ್ ನಡೆದರೆ ಕೆಲವರು ಕೆಲವಷ್ಟು, ಕೆಲವರಂತೂ 2% ನಡೀತಾರೆ. बल यहाँ बैठे हैं तो भी शिव बाबा की याद में नहीं रहते. कहाँ ना कहाँ ಬುದ್ಧಿಯೋ ಭಟಕ್ತಾ ಹೋಗಿ. ಬಲೆ ಇಲ್ಲಿ ಕೂತಿರಬಹುದು ಆದರೆ ಶಿವ ಬಾಬಾವರ ನೆನಪೇ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಬುದ್ಧಿಯೋಗ ಅಲಿತಾ ಇರುತ್ತೆ. रोज अपने को देखना है. आज कोई पाप का कर्म तो नहीं किया किसको दुख तो नहीं दिया. ಪ್ರತಿನಿತ್ಯ ನೋಡಬೇಕಾಗಿದೆ ಇವತ್ತು ಪಾಪದ ಕೆಲಸ ಅಂತೂ ಮಾಡಿಲ್ಲ ತಾನೆ, ಯಾರಿಗೂ ದುಃಖವಂತೂ ನೀಡಿಲ್ವಲ್ಲ. अपने ऊपर बहुत संभाल करनी होती क्योंकि धर्मराज की कड़ा है ना. अभी का समय है ही हिसाब किताब चुप्त करने की. ತಮ್ಮ ಮೇಲೆ ಬಹಳ ಸಂಪಾಲನೆಯನ್ನ ಮಾಡಿಕೊಳ್ಳಿ. ಯಾಕೆಂದರೆ ಧರ್ಮರಾಜ ನಿಂತಿದ್ದಾರಲ್ಲ, ಈ ಸಮಯದ ಲೆಕ್ಕಾಚಾರ ಚುಪ್ತ ಮಾಡಬೇಕು. सजाए भी खानी पड़े बच्चे जानते हम जन्म जन्मांतर के पाप. ಶಿಕ್ಷೆಯನ್ನು ಪಡಿಬೇಕಾಗುತ್ತೆ. ಮಕ್ಕಳಿಗೆ ಅರಿವಿದೆ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿ. कहाँ में कोई मंदिर में अथवा गुरु के पास व कोई इष्ट देवता के पास जाते तो कहते हम तो जन्म जन्मांतर के पाप. ಎಲ್ಲಾದರೂ ಮಂದಿರಗಳು ಅಥವಾ ಗುರುವಿನ ಸಮೀಪದಲ್ಲಿ ಹೋದಾಗ ಅಂತಿರ್ತಾರೆ ನಾವಂತೂ ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೀವಿ.
मेरी रक्षा करो रहम करो सतयुग में कभी ऐसे अक्षर नहीं निकलते. ನನ್ನ ರಕ್ಷಣೆಯನ್ನ ಮಾಡಿ ದಯೆ ತೋರಿಸಿ, ಸತ್ಯುಗದಲ್ಲಿ ಇಂತಹ ಶಬ್ದಗಳು ಬರುವುದಿಲ್ಲ. कोई सच बोलते कोई तो झूठ बोलते, यहाँ भी ऐसे है. ಕೆಲವರು ಸತ್ಯವನ್ನ ನುಡಿತಾರೆ, ಕೆಲವರು ಸುಳ್ಳನ್ನ ನುಡಿತಾರೆ. ಇಲ್ಲೂ ಅದೇ ರೀತಿ. बाबा हमेशा कहते अपनी जीवन कहानी बाबा को लिख के भेजो. कोई तो बिल्कुल सच लिखते, कोई छुपाते भी है, लज्जा. ಬಾಬಾ ಸದಾ ತಿಳಿಸ್ತಾ ಇರ್ತಾರೆ, ನಿಮ್ಮ ಜೀವನದ ಕಥೆಯನ್ನ ಬಾಬುನಿಗೆ ಬರೆದು ಕಳಿಸಿ. ಕೆಲವರಂತೂ ಬಿಲ್ಕುಲ್ ಸತ್ಯವನ್ನ ಬರೀತಾರೆ, ಕೆಲವರು ಮುಚ್ಚಿಡುತ್ತಾರೆ, ನಾಚಿಕೆ ಬರುತ್ತಲ್ಲ. ये तो जानते बुरा कर्म करने से उसका फल भी बुरा मिलेगा, वो तो है अल्पकाल की बात. ಇಷ್ಟಾದ್ರೆ ಅರಿವಿದೆ, ಕೆಟ್ಟ ಕೆಲಸವನ್ನ ಮಾಡಿದಾಗ ಅದರ ಫಲನು ಕೆಟ್ಟದೇ ಸಿಗತ್ತೆ ಅಂತ. ಅಲ್ಲಂತೂ ಅಲ್ಪ ಕಾಲದ ಮಾತು. यहाँ तो बहुत काल की बात है, बुरा कर्म करेंगे तो सजाए भी खाएंगे, फिर स्वर्ग में भी बहुत पिछाड़ी को आएगा. ಇಲ್ಲಂತೂ ಬಹಳ ಕಾಲದ ಮಾತು. ಕೆಟ್ಟ ಕರ್ಮವನ್ನ ಮಾಡಿದಾಗ ಶಿಕ್ಷೆಯನ್ನು ಪಡಿತೀವಿ, ಮತ್ತೆ ಸ್ವರ್ಗದಲ್ಲಿ ಅಂತಿಮದಲ್ಲಿ ಬರ್ತೀವಿ. अभी सारा मालूम पड़ता कि कौन कौन पुरुषोत्तम बनते, ये है पुरुषोत्तम दैवी ರಾಜ್. ಈಗಂತೂ ಎಲ್ಲ ಗೊತ್ತಾಗುತ್ತೆ ಯಾರ್ಯಾರು ಪುರುಷೋತ್ತಮರಾಗ್ತಾರೆ. ಇದಾಗಿದೆ ಪುರುಷೋತ್ತಮ ದೈವಿ ರಾಜ್ಯ. उत्तम ते उत्तम पुरुष बनते होना और कोई जगह ऐसी किसकी महिमा नहीं करे. ಉತ್ತಮಕ್ಕಿಂತ ಉತ್ತಮರಾದ ಪುರುಷರಾಗ್ತಿರಲ್ಲ, ಬೇರೆ ಯಾವುದೇ ಸ್ಥಾನದಲ್ಲಿ ಈ ರೀತಿ ಮಹಿಮೆಯಂತೂ ಮಾಡಲ್ಲ. मनुष्य तो देवताओं को गुणों को भी नहीं जानते, बल महिमा गाते परंतु तोते मिसाल, इसलिए बाबा कहते भक्तों को समझो. ಮನುಷ್ಯರು ದೇವತೆಗಳ ಗುಣಗಾನವನ್ನು ಅರ್ಥ ಮಾಡ್ಕೊಳಲ್ಲ, ಬಲೆ ಮಹಿಮೆ ಮಾಡಬಹುದು, ಆದರೆ ಗಿಣಿಯ ಸಮಾನ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಭಕ್ತರಿಗೆ ತಿಳಿಸ್ಕೊಡಿ. भक्त जब अपने को नीच पापी समझते तो उनसे पूछो क्या तुम जब शांति धाम में थे तो वहां पाप करते थे. ಯಾವಾಗ ಭಕ್ತರು ತಮ್ಮನ್ನ ತಾವು ನೀಚರು ಪಾಪೀರು ಅಂತಾರೆ, ಆಗ ಅವರನ್ನ ಕೇಳಿ ತಾವು ಯಾವಾಗ ಶಾಂತಿಧಾಮದಲ್ಲಿದ್ರೆ ಆಗ ಪಾಪ ಮಾಡ್ತಿದ್ರ. वहां तो आत्मा सभी पवित्र रहती, यहाँ अपवित्र बनती क्योंकि तमो प्रधान दुनिया. ಅಲ್ಲಂತೂ ಆತ್ಮ ಎಲ್ಲರದು ಪವಿತ್ರವಾಗಿರುತ್ತೆ, ಇಲ್ಲಿ ಅಪವಿತ್ರ ಆಗಿದೆ. ಯಾಕೆಂದರೆ ತಮೋ ಪ್ರಧಾನ ಪ್ರಪಂಚ ಅಲ್ವಾ. नई दुनिया में तो पवित्रता रहती, अपवित्र बनाने वाला रावण है. ಹೊಸ ಪ್ರಪಂಚದಲ್ಲಂತೂ ಪವಿತ್ರವಾಗಿ ಇರ್ತೀವಿ, ಅಪವಿತ್ರರಾಗಿ ಮಾಡುವಂತವರು ರಾವಣ ಆಗಿದ್ದಾರೆ. इस समय भारत का और आम सारी दुनिया पर रावण का राज्य. यथा राजा रानी तथा प्रजा हाईएस्ट लोएस्ट यहाँ सब पतित है. ಈ ಸಮಯದಲ್ಲಿ ಭಾರತ ಮುಖ್ಯವಾಗಿ ಮತ್ತೆ ಇಡೀ ಪ್ರಪಂಚ ರಾವಣ ರಾಜ್ಯ ಆಗಿದೆ. ಯಥಾ ರಾಜ ರಾಣಿ ಎಲ್ಲರೂ ಪ್ರಜೆಗಳು, ಹೈಯೆಸ್ಟ್ ಇಂದ ಲೋಯೆಸ್ಟ್ ಎಲ್ಲರೂ ಪತಿತರಾಗಿದ್ದಾರೆ. बाबा कहते मैं तुमको पावन बनाकर जाता हूं, फिर तुमको पतित कौन बनाते, रावण. ಬಾಬಾ ಕೇಳ್ತಿದ್ದಾರೆ, ನಾನು ತಮ್ಮನ್ನ ಪಾವನರಾಗಿ ಮಾಡಿ ಹೋಗ್ತೀನಿ, ಮತ್ತೆ ತಮ್ಮನ್ನ ಪತಿತರಾಗಿ ಯಾರು ಮಾಡ್ತಾರೆ, ರಾವಣ. आ फिर तुम हमारे मत से पावन बन रहे हो, फिर आधा कल्प बाद रावण की मत पर पतित बनेंगे, अर्थात देह अभिमान में आकर विकारों के वश हो जाते हो. ಈಗ ತಾವು ನಮ್ಮ ಮತದಿಂದ ಪಾವನರಾಗ್ತಾ ಇದ್ದಾರೆ, ನಂತರ ಅರ್ಧ ಕಲ್ಪದ ನಂತರ ರಾವಣನ ಮತದಂತೆ ಪತಿತರಾಗ್ತೀರ. ಅಂದರೆ ದೇಹದ ಅಭಿಮಾನದಲ್ಲಿ ಬಂದು ವಿಕಾರಕ್ಕೆ ವಶೀಭೂತರಾಗ್ತೀರ. उनको असुरी मत कहा जाता, भारत पावन था सो अब पतित बना, फिर पावन बनना है. ಅದಕ್ಕೆ ಅಸುರಿ ಮತ ಅಂತಾರೆ. ಭಾರತ ಪಾವನ ಆಗಿತ್ತು, ಈಗ ಪತಿತ ಆಗಿದೆ, ಮತ್ತೆ ಪಾವನ ಆಗಲೇಬೇಕು.
पावन बनाने के लिए पतित पावन बाबा को आना पड़ता। इस समय देखो कितने ढेर मनुष्य हैं। ಪಾವನರಾಗಿ ಮಾಡೋಕ್ಕೋಸ್ಕರ ಪತಿತ ಪಾವನ ತಂದೆ ಬರಲೇಬೇಕಾಗಿ ಈ ಸಮಯದಲ್ಲಿ ನೋಡಿ ಎಷ್ಟೊಂದು ಮನುಷ್ಯರಿದ್ದಾರೆ. कल कितने होंगे, लड़ाई लगेंगी, महोत्सव सामने खड़ा है. ನಾಳೆ ಎಷ್ಟು ಜನ ಇರಬಹುದು? ಯುದ್ಧ ಆದಾಗ ಮೃತ್ಯು ಅಂತೂ ಮುಂದೆ ನಿಂತಿದೆ ಅಲ್ಲ. कल इतने सब कहाँ जाएंगे, सबके शरीर और ये पुरानी दुनिया सब विनाश. ನಾಳೆ ಇಷ್ಟೆಲ್ಲ ಜನ ಎಲ್ಲಿಗೆ ಹೋಗ್ತಾರೆ? ಎಲ್ಲರ ದೇಹ ಮತ್ತೆ ಈ ಹಳೆ ಪ್ರಪಂಚ ವಿನಾಶ ಆಗುತ್ತೆ. ये सब अभी तुम्हारे बुद्धि में है, नंबरवार पुरुषार्थ अनुसार. हम किसके सम्मुख बैठे हैं वो भी कोई समझते नहीं. ಎಲ್ಲ ರಹಸ್ಯ ತಮ್ಮ ಬುದ್ಧಿಯಲ್ಲಿದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ ನಾವು ಯಾರ ಸಮ್ಮುಖದಲ್ಲಿದ್ದೀವಿ ಅದು ಸಹ ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ. कम से कम पद पाने वाले हैं, ड्रामा अनुसार कर ही क्या कर सकते, तकदीर में नहीं है. ಕಡಿಮೆಗಿಂತ ಕಡಿಮೆ ಪದವಿ ಪಡೆಯುವಂತವರಾಗಿದ್ದಾರೆ. ಡ್ರಾಮಾ ಅನುಸಾರ ಏನ್ ಮಾಡಕ್ ಸಾಧ್ಯ? ಅದೃಷ್ಟದಲ್ಲಿ ಇಲ್ವಲ್ಲ. अभी तो बच्चों को सर्विस करनी है, बाबा को याद करना. तुम संगम युगी ब्राह्मण हो, तुम्हें बाप समान ज्ञान सागर सुख का सागर बन. ಈಗಂತೂ ಮಕ್ಕಳು ಸೇವೆಯನ್ನ ಮಾಡ್ತಿದ್ದೀರಾ, ತಂದೆಯನ್ನ ನೆನಪು ಮಾಡಬೇಕು. ತಾವು ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದಾರೆ. ತಾವು ತಂದೆಯ ಸಮಾನ ಜ್ಞಾನ ಸಾಗರ ಸುಖದ ಸಾಗರ ಆಗಬೇಕು. बनाने वाला बाबा मिला, देवताओं की महिमा गाई जाती, सर्वगुण संपन्न. अभी तो इन गुणों वाला कोई है नहीं ना. ಮಾಡುವಂತಹ ತಂದೆ ಸಿಕ್ಕಿದ್ದಾರೆ. ದೇವತೆಗಳ ಮಹಿಮೆಯಿಂದ ಗಾಯನ ಮಾಡ್ತೀವಿ, ಸರ್ವಗುಣ ಸಂಪನ್ನ ಅಂತ. ಈಗಂತೂ ಈ ಗುಣಗಳು ಯಾರಲ್ಲೂ ಇಲ್ವಲ್ಲ. अपने से सदै पूछते रहो, हम ऊंच पद पाने लायक कहां तक बने हैं. ಸಂಗಮ್ ಕೋ ಅಚ್ಚಿ ರೀತಿ ಯಾದ್ ಕರೋ. ತಮ್ಮನ್ನ ತಾವು ಸದಾ ಕೇಳ್ತೀರಿ, ನಾನು ಉನ್ನತ ಪದವಿಯನ್ನ ಪಡೆಯೋದಕ್ಕೆ ಎಲ್ಲಿವರೆಗೂ ಲಾಯಕ್ಕಾಗಿದ್ದೀನಿ? ಸಂಗಮ ಯುಗವನ್ನ ಚೆನ್ನಾಗಿ ನೆನಪು ಮಾಡಿ. ಆಮ್ ಸಂಗಮ ಯುಗಿ ಬ್ರಾಹ್ಮಣ ಪುರುಷೋತ್ತಮ ಬನ್ನೇ ವಾಲೆ. ಶ್ರೀ ಕೃಷ್ಣ ಪುರುಷೋತ್ತಮ ಹೇ ನೈ ದುನಿಯಾ. ನಾವು ಸಂಗಮ ಯುಗಿ ಬ್ರಾಹ್ಮಣರು ಪುರುಷೋತ್ತಮರಾಗ್ತಾ ಇದ್ದೀವಿ. ಶ್ರೀಕೃಷ್ಣ ಪುರುಷೋತ್ತಮರಲ್ವಲ್ಲ, ಹೊಸ ಪ್ರಪಂಚಕ್ಕೆ. बच्चे जानते हम बाबा के सम्मुख बैठे हैं तो और ही ಜಾಸ್ತಿ पढ़ना चाहिए, पढ़ाना भी है. ಮಕ್ಕಳಿಗೆ ಹರಿವಿದೆ, ನಾವು ತಂದೆಯ ಸಮ್ಮುಖದಲ್ಲಿ ಇದ್ದೀವಿ ಅಂದ ಮೇಲೆ ಇನ್ನೂ ಜಾಸ್ತಿ ಓದಬೇಕು, ಓದಿಸ್ಬೇಕು. पढ़ाते नहीं तो सिद्ध होता, पढ़ते नहीं बुद्धि में बैठता नहीं. ಓದಿಸೋದಿಲ್ಲ ಅಂದ್ರೆ ಸಿದ್ಧ ಆಗತ್ತೆ, ಓದೋದಿಲ್ಲ, ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ. 5% भी नहीं बैठता, ये भी याद नहीं रहता कि हम संगम युगी ब्राह्मण है. 5% ಕುತ್ಕೊಳ್ಳೋದಿಲ್ಲ, ಇದು ಸಹ ನೆನಪಿರೋದಿಲ್ಲ ನಾವು ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದೀವಿ. बुद्धि में बाबा की याद रहे और चक्र फिरता रहे, समझानी तो बहुत सहज है. अपने को आत्मा समझ और बाबा को याद कर. ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ, ಚಕ್ರನು ತಿರುಗುತ್ತಾ ಇರಬೇಕು. ತಿಳಿಸುವುದಂತೂ ಸಹಜ ಆಗಿದೆ. ತಮ್ಮನ್ನ ತಾವು ಆತ್ಮ ಅಂತ ಅರಿತು ತಂದೆಯನ್ನ ನೆನಪು ಮಾಡಬೇಕಾಗಿದೆ. वो है सबसे बड़ा बाप, बाबा कहते मुझे याद करो तो तुम्हारे विकर्म विनाश होंगे. ಅವರಾಗಿದ್ದಾರೆ ಬಹಳ ದೊಡ್ಡ ತಂದೆ. ತಂದೆ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿ, ಆಗ ತಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. अमसो पुजारी, ये मंत्र बहुत अच्छा है. ನಾವೇ ಪೂಜ್ಯರು, ನಾವೇ ಪೂಜಾರಿ, ಈ ಮಂತ್ರ ಬಹಳ ಚೆನ್ನಾಗಿದೆ. उन्होंने फिर आत्मा सो परमात्मा कह दिया, जो कुछ बोलते बिल्कुल रॉन्ग है. ಅವರಂತೂ ಆತ್ಮನೇ ಪರಮಾತ್ಮ ಅಂದ್ಬಿಟ್ರು. ಏನೆಲ್ಲ ತಿಳಿಸ್ತಾ ಬಂದ್ರು ಅದೆಲ್ಲ ರಾಂಗ್ ಆಗಿದೆ. हम पवित्र थे, 84 जन्म चक्कर लगाए, अब ऐसे बने.
अब हम जाते हैं ವಾಪಸ್. ನಾವು ಪವಿತ್ರರಾಗಿದ್ವಿ. 84 ಜನ್ಮದ ಚಕ್ರವನ್ನು ತಿರುಗ್ತಾ ಈಗ ಈ ರೀತಿಯಾಗಿದೆ. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. आज यहाँ कल घर जाएंगे, हम बेहद बाबा के घर में जाते. ಇವತ್ತು ಇಲ್ಲಿ, ನಾಳೆ ಮನೆಗೆ ಹೋಗ್ತೇವೆ. ಅನಂತವಾದ ತಂದೆಯ ಮನೆಗೆ ಹೋಗ್ತೇವೆ. ये बेहद का नाटक है जो अभी रिपीट होना. बाबा कहते देह सहित देह के सब धर्म भूल अपने को आत्मा समझो. ಈ ಅನಂತವಾದ ನಾಟಕ ಆಗಿದೆ, ಇದು ಪುನರಾವರ್ತನೆ ಆಗುತ್ತೆ. ತಂದೆ ತಿಳಿಸಿದರೆ ದೇಹ ಸಹಿತ ದೇಹದ ಎಲ್ಲ ಧರ್ಮವನ್ನ ಮರೆತು ತಮ್ಮನ್ನ ತಾವು ಆತ್ಮ ಅಂತ ಅರ್ಥ ಮಾಡ್ಕೊಳ್ಳಿ. अभी हम इस शरीर को छोड़ घर जाते, ये पक्का याद कर लो, हम आत्मा है, ये भी याद रहे और अपना घर भी याद रहे, तो बुद्धि से सारी दुनिया का संन्यास हो गया. ಈಗ ನಾವು ಈ ಶರೀರವನ್ನ ತ್ಯಜಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಇದು ಪಕ್ಕಾ ನೆನಪು ಮಾಡ್ಕೊಳ್ಳಿ. ನಾನು ಆತ್ಮನಾಗಿದೆ, ಈ ನೆನಪಿನಲ್ಲೇ ಇರಿ, ಮತ್ತೆ ತಮ್ಮ ಮನೆಯ ನೆನಪಿನಲ್ಲಿ ಇರಿ. ಆಗ ಬುದ್ಧಿಯಲ್ಲಿ ಇಡೀ ದಿನ ಸನ್ಯಾಸತ್ವ ಆಗುತ್ತೆ. शरीर का भी संन्यास, तो ये सब संन्यास. वो अति योगी कोई सारे सृष्टि का संन्यास थोड़े ही करता, उसका है अधूरा. तुमको तो सारी दुनिया का त्याग करना है, अपने को देह समझते हैं तो फिर काम भी ऐसे करते. ಶರೀರದ ತ್ಯಾಗ ಅಂದ ಮೇಲೆ ಎಲ್ಲ ತ್ಯಾಗನೇ. ಅದು ಶರೀರದ ಸನ್ಯಾಸ ಅಂದರೆ ಎಲ್ಲದರ ಸನ್ಯಾಸ. ಅಲ್ಲಿ ಹಠಯೋಗ, ಇಡೀ ಸೃಷ್ಟಿಯ ಸನ್ಯಾಸ ಏನಾಗೋದಿಲ್ವಲ್ಲ, ಅದು ಅಲ್ಪಕಾಲ ಅಂದರೆ ಅಲ್ಪ ಸನ್ಯಾಸತ್ವ ಆಗುತ್ತೆ. ನಿಮ್ಮದು ಇಡೀ ಪ್ರಪಂಚದ ತ್ಯಾಗ. ತಮ್ಮನ್ನ ತಾವು ಆತ್ಮ ಅಂತ ತಿಳಿತೀರಾ? ಇಂತಹ ಕೆಲಸ ಯಾರಾದ್ರೂ ಮಾಡ್ತಾರ? दे अभिमानी बनने से चोरी चकारी झूठ बोलना पाप करना ये सब आदतें पड़ जाते. ದೇಹದ ಅಭಿಮಾನದಲ್ಲಿ ಬಂದಾಗ ಕಳ್ಳತನ, ಸುಳ್ಳು ಹೇಳುವಂಥದ್ದು, ಪಾಪ ಮಾಡುವಂಥದ್ದು ಎಲ್ಲ ಅಭ್ಯಾಸಗಳು ಬಂದ್ಬಿಡತ್ತೆ. आवाज से बोलने की भी आदत पड़ जाती, फिर कहते हमारा आवाज ही ऐसा है. ಶಬ್ದದಿಂದ ಮಾತಾಡುವ ಅಭ್ಯಾಸನೂ ಆಗ್ಬಿಡತ್ತೆ. ಮತ್ತೆ ಅಂತಿರ್ತಾರೆ, ನನ್ನ ಶಬ್ದನೇ ಈ ರೀತಿ ಇದೆ. दिन में 25-30 पाप भी कर लेते, झूठ बोलना भी पाप हुआ ना, आदत पड़ जाती. ಒಂದು ದಿನಕ್ಕೆ 25-30 ಪಾಪಗಳು ಮಾಡ್ಬಿಡ್ತಾರೆ. ಸುಳ್ಳು ಮಾತಾಡೋದು ಪಾಪ ಆಯ್ತಲ್ವಾ, ಅಭ್ಯಾಸ ಆಗ್ಬಿಡತ್ತೆ. बाबा कहते आवाज कम करना सीखो, आवाज कम करने में कोई देरी नहीं लगता. ಬಾಬಾ ತಿಳಿಸ್ತಾರೆ, ಶಬ್ದ ಕಡಿಮೆ ಮಾಡಿ ಕಲೀರಿ. ಶಬ್ದ ಕಡಿಮೆ ಮಾಡೋದಕ್ಕೆ ಸಮಯ ಏನು ಹಿಡಿಸಲ್ವಲ್ಲ. कुत्ते को भी पालते हैं तो अच्छा हो जाता, बंदर कितने तेज होते और फिर कोई के साथ हिर जाते तो डांस आदि बैठ करते हैं, जानवर भी सुधर जाता. ನಾಯಿಗೆ ಪಾಲನೆ ಕೊಟ್ಟಾಗ ಎಷ್ಟು ಚೆನ್ನಾಗಾಗ್ಬಿಡತ್ತೆ. ಕೋತಿ ಎಷ್ಟು ತೀಕ್ಷ್ಣವಾಗಿರುತ್ತೆ. ಇತರರ ಜೊತೆಯಲ್ಲಿ ಅದು ಅದೇ ರೀತಿ ಬೆಳೆಯುತ್ತೆ. ನೃತ್ಯ ಎಲ್ಲಾನು ಕುತ್ಕೊಂಡು ಮಾಡುತ್ತೆ. ಪಶುಗಳು ಸುಧಾರಣೆ ಆಗ್ತವೆ. जानवरों को सुधारने वाले मनुष्य, मनुष्य को सुधारने वाला बाप. ಪಶುಗಳನ್ನ ಸುಧಾರಣೆ ಮಾಡುವಂತವರು ಮಾನವ, ಮಾನವನನ್ನ ಸುಧಾರಣೆ ಮಾಡುವಂತವರು ತಂದೆಯಾಗಿದ್ದಾರೆ. बाप कहते तुम भी जानवर मिसाल हो तो मुझे भी कच्छ अवतार वरह अवतार कह देते हैं. ತಂದೆ ಹೇಳ್ತಾರೆ, ನೀವು ಸಹ ಪಶುಗಳ ಸಮಾನ ಆಗಿದ್ದೀರಿ, ನನ್ನನ್ನು ಸಹ ಮೊಸಳೆ, ಆಮೆ, ಮೀನು ಅವತಾರ ಅಂತ ಹೇಳ್ಬಿಟ್ರು. जैसे तुम्हारी एक्टिविटी उनसे भी बदलकर मुझे कर दिया, ये भी तुम जानते हो, दुनिया नहीं जानती. ಯಾವ ರೀತಿ ನಿಮ್ಮ ಕ್ರಿಯಾಕರ್ಮ ಆಗಿದೆ ಅದಕ್ಕಿಂತ ಹೀನವಾಗಿ ನನ್ನನ್ನ ಮಾಡಿಬಿಟ್ರು. ಇದು ಸಹ ತಮಗೆ ಅರಿವಾಗಿದೆ, ಪ್ರಪಂಚದವರಿಗಂತೂ ಇಲ್ವಲ್ಲ.
पिछाड़ी में तुमको साक्षात्कार होगा, कैसे कैसे सजाए काते वो भी तुमको मालूम पड़ेगा. ಅಂತ್ಯದಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ಯಾವ ಯಾವ ರೀತಿ ಶಿಕ್ಷೆಯನ್ನ ಪಡೆದ್ವಿ ಅದು ಸಹ ನಿಮಗೆ ಅರಿವಾಗುತ್ತೆ. आधा कल भक्ति की है, अब बाप मिला, बाबा कहते मेरे मत पर नहीं चलेंगे तो सजा और ही बढ़ती जाएंगे, इसलिए आप पाप आदि करना छोड़ो. ಅರ್ಧ ಕಲ್ಪ ಭಕ್ತಿ ಮಾಡಿದ್ರು, ಈಗ ತಂದೆ ಸಿಕ್ಕಿದ್ದಾರೆ. ತಂದೆ ತಿಳಿಸ್ತಾರೆ ನನ್ನ ಮತದಂತೆ ನಡೆದಿಲ್ಲ ಅಂದ್ರೆ ಶಿಕ್ಷೆ ಇನ್ನೂ ಬೆಳೆದು ಬಿಡುತ್ತೆ. ಅದಕ್ಕಾಗಿ ಈಗ ಪಾಪ ಮಾಡೋದನ್ನ ಬಿಡಿ. अपना चार्ट रखो, फिर साथ में धारणा भी चाहिए, किसको समझाने की प्रैक्टिस बात चाहिए. ನಿಮ್ಮ ಚಾರ್ಟ್ ಅನ್ನ ಇಡಿ, ಜೊತೆಯಲ್ಲಿ ಧಾರಣೆನೂ ಬೇಕಾಗಿದೆ, ಇತರರಿಗೆ ತಿಳಿಸುವಂತ ಅಭ್ಯಾಸನೂ ಬೇಕಾಗಿದೆ. प्रदर्शनी के चित्रों पर ख्याल चलाओ, किसको हम कैसे समझाए. ಪ್ರದರ್ಶನಿಯ ಚಿತ್ರದಲ್ಲಿ ಆಲೋಚನೆಯನ್ನ ನಡೆಸಿ, ಇತರರಿಗೆ ನಾವು ಯಾವ ರೀತಿ ತಿಳಿಸೋದು. पहली पहली बात ये उठाओ, गीता का भगवान को. ಮೊಟ್ಟ ಮೊದಲು ಮಾತು ಇದನ್ನ ತಕೊಳ್ಳಿ, ಗೀತೆಯ ಭಗವಂತ ಯಾರು. ज्ञान का सागर तो पतित पावन परम पिता परमात्मा है ना, वो बाप है सभी आत्माओं का बाप. ಜ್ಞಾನ ಸಾಗರ ಪತಿತ ಪಾವನ ಪರಂ ಪಿತಾ ಪರಮಾತ್ಮ ಆಗಿದ್ದಾರೆ. ಆ ತಂದೆ ಎಲ್ಲ ಆತ್ಮಗಳಿಗೂ ತಂದೆಯಾಗಿದ್ದಾರೆ. तो बाबा का परिचय चाहिए, ऋषि मुनि आदि कोई को भी ना बाबा का परिचय है, ना रचना के आदि मध्य अंत का. इसलिए पहले पहले तो ये साक्षात्कार लिखाओ कि भगवान एक है. ಋಷಿ ಮುನಿ ಯಾರಿಗೂ ಸಹ ತಂದೆಯ ಪರಿಚಯ ಇಲ್ಲ. ರಚಯಿತನ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ವಲ್ಲ. ಅದಕ್ಕೆ ಮೊಟ್ಟ ಮೊದಲು ಇದನ್ನ ತಿಳಿಸಿ ಬರವಣಿಗೆ ಬರ್ಸಿಸಿ ಭಗವಂತ ಒಬ್ಬರೇ ಆಗಿದೆ. दूसरा कोई हो नहीं सकता, मनुष्य अपने को भगवान कहला नहीं सकते. ಬೇರೆ ಯಾರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮಾನವ ತನ್ನನ್ನ ತಾನು ಭಗವಂತ ಅಂತ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. तो बच्चों को अब निश्चय है भगवान निराकार है, बाप हमको पढ़ाते. ಈಗ ನಿಮ್ಮ ಮಕ್ಕಳಿಗೆ ನಿಶ್ಚಯ ಇದೆ ಭಗವಂತ ನಿರಾಕಾರ ಆಗಿದ್ದರೆ ತಂದೆ ನಮಗೆ ಓದಿಸ್ತಿದ್ದಾರೆ. हम स्टूडेंट है, वह बाप भी है, टीचर भी है, सद्गुरु. ನಾವು ಸ್ಟೂಡೆಂಟ್ ಆಗಿದೆ, ಅವರು ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. एक को याद करेंगे तो टीचर और गुरु दोनों की याद आ जाएंगी, बुद्धि भटकनी नहीं चाहिए. ಒಬ್ಬರನ್ನ ನೆನಪು ಮಾಡಿದಾಗ ಟೀಚರ್ ಮತ್ತೆ ಗುರು ಇಬ್ಬರ ನೆನಪು ಬರಬೇಕು, ಬುದ್ಧಿ ಅಲಿಬಾರ್ದಾಗಿದೆ. सिर्फ शिव पे नहीं कहना शिव हमारा बाप भी है, सुप्रीम टीचर है, हमको साथ ले जाए. ಸುಮ್ಮನೆ ಶಿವ ಅಂತಾನು ಹೇಳಬಾರ್ದು. ಶಿವ ನಮ್ಮ ತಂದೆನೂ ಆಗಿದ್ದಾರೆ, ಪರಮ ಟೀಚರು ಆಗಿದ್ದಾರೆ, ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. उस एक की कितनी महिमा है उसको ही याद करना है. कोई कोई कहते इसने तो बीके को जाए गुरु बनाया. ಅವರೊಬ್ಬರ ಮಹಿಮೆಯನ್ನ ಮಾಡಲಿ, ಅವರನ್ನೇ ನೆನಪು ಮಾಡಲಿ. ಕೆಲವರು ಅಂತಿರ್ತಾರೆ ಇವರು ಹೋಗಿ ಬಿಕೆರನ್ನ ಗುರುಗಳಾಗಿ ಮಾಡಿಕೊಂಡಿದ್ದಾರೆ. तुम गुरु तो बनते हो ना, फिर तुमको बाप नहीं कहेंगे. ಟೀಚರ್ ಗುರು ಕहेंगे, ಬಾಪ್ नहीं. ನೀವು ಗುರುಗಳಾಗ್ತಿರಲ್ಲ, ಆದರೆ ತಂದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಗುರು ಟೀಚರ್ ಆಗ್ತೀರ, ತಂದೆ ಅಲ್ಲ. तीनों ही फिर उस एक बाबा को कहेंगे वो सबसे बड़ा बाप है, उनके ऊपर भी ये बाप है. ಮೂರು ಒಬ್ಬ ತಂದೆನೇ ಆಗ್ತಾರೆ, ಅವರು ಎಲ್ಲರಿಗಿಂತ ಶ್ರೇಷ್ಠ ತಂದೆ, ಇವರ ಮೇಲೇನೂ ಆ ತಂದೆನೇ ಇದ್ದಾರೆ. ये अच्छी रीति समझना, प्रदर्शनी में समझाने का अकल चाहिए. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರದರ್ಶನಿಯಲ್ಲಿ ತಿಳಿಸುವ ತಿಳುವಳಿಕೆ ಬೇಕು. परंतु अपने में इतना हिम्मत नहीं समझते, बड़ी बड़ी प्रदर्शनी होती
जो अच्छे अच्छे सर्विसेबल बच्चे हैं उनको जाकर सर्विस करनी चाहिए. ಆದರೆ ನಿಮ್ಮಲ್ಲಿ ಅಷ್ಟೊಂದು ಧೈರ್ಯ ಇಲ್ಲ. ದೊಡ್ಡ ದೊಡ್ಡ ಪ್ರದರ್ಶನ ಆಗುತ್ತೆ. ಒಳ್ಳೊಳ್ಳೆ ಸೇವಾದಾರಿ ಮಕ್ಕಳು ಅಲ್ಲಿ ಹೋಗಿ ಸೇವೆ ಮಾಡಬೇಕಲ್ಲ. बाप माना तोड़े ही करते, आगे चल साधु संत आदि को भी तुम ज्ञान बाण मारते रहे. ಬಾಬಾ ಏನಾದ್ರೂ ಮಾಡ್ತಾರ? ಮುಂದೆ ಹೋಗಿ ಸಾಧು ಸಂತರು ಎಲ್ಲರಿಗೂ ಜ್ಞಾನದ ಬಾಣವನ್ನ ತಾವೇ ಹಾಕ್ತೀರಾ. जाएंगे कहाँ, एक ही अट्टी है, सद्गति सबकी इस अट्टी से ही हो. ಎಲ್ಲಿ ಹೋಗ್ತಾರೆ? ಒಂದೇ ಅಂಗಡಿ ಆಗಿದೆ ಅಲ್ಲ, ಸದ್ಗತಿ ಎಲ್ಲರಿಗೂ ಈ ಅಂಗಡಿಯಿಂದಲೇ ಆಗಬೇಕು. ये अट्टी ऐसी है, तुम सबको पवित्र होने का रास्ता बताते हो, फिर बने ना बने. ಈ ಅಂಗಡಿನೇ ಆ ರೀತಿಯಾಗಿದೆ. ತಾವು ಎಲ್ಲರಿಗೂ ಪವಿತ್ರರಾಗುವ ದಾರಿಯನ್ನ ತೋರಿಸ್ತೀರಾ, ಆಗೋದು ಬಿಡೋದು ಅವ್ರದ್ದಾಗಿದೆ. तुम बच्चों का ध्यान विशेष सर्विस पर होना चाहिए. बल बच्चे समझदार है परंतु सर्विस पूरा नहीं करते तो बाबा समझते राहु की दशा बिच. ತಮ್ಮ ಮಕ್ಕಳ ಗಮನ ವಿಶೇಷ ಸೇವೆಯ ಮೇಲೆ ಇರಬೇಕು. ಬಲೆ ಮಕ್ಕಳು ತಿಳುವಳಿಕೆ ಉಳ್ಳವರಾಗಿದ್ದಾರೆ, ಆದರೆ ಸೇವೆ ಪೂರ್ತಿ ಮಾಡಿಲ್ಲ ಅಂದ್ರೆ ತಂದೆ ತಿಳ್ಕೊಂತಾರೆ ರಾಹುವಿನ ದಶೆ ಕೂತಿದೆ. दशाएं सब पर फिरती रहती, माया का परछाया पड़ता, फिर 2 रोज बाद ठीक हो जाती. ದಶೆಗಳಂತೂ ಎಲ್ಲರ ಮೇಲೆ ತಿರುಗುತ್ತಾ ಇರುತ್ತೆ. ಮಾಯೆಯ ಛಾಯೆ ಬಿದ್ದಾಗ 2 ದಿನ ನಂತರ ಸರಿ ಹೋಗುತ್ತೆ. बच्चों को सर्विस का अभाव पाकर आना चाहिए. प्रदर्शनी तो करते रहते, क्यों नहीं मनुष्य समझकर जट लिखते. बरोबर गीता कृष्ण नहीं शिव भगवान की गाई हुई है. ಮಕ್ಕಳು ಸೇವೆಯ ಅನುಭವವನ್ನ ಪಡೆದು ಬರಬೇಕಾಗಿದೆ. ಪ್ರದರ್ಶನಿ ಅಂತೂ ಮಾಡ್ತಿರ್ತೀರಾ ಅಂದಮೇಲೆ ಯಾಕೆ ಮನುಷ್ಯ ತಕ್ಷಣ ಅರ್ಥ ಮಾಡಿಕೊಂಡು ಬರೆಯೋದಿಲ್ಲ? ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ಶಿವ ಭಗವಂತ ಅಂತ ಗಾಯನ ಮಾಡಲಾಗುತ್ತೆ. कोई तो सिर्फ कह देते ये बहुत अच्छा, मनुष्य के लिए बहुत कल्याणकारी है, सबको दिखाना चाहिए. ಕೆಲವು ಜನ ಈ ರೀತಿ ಅಂದ್ಬಿಡ್ತಾರೆ, ಇದಂತೂ ಬಹಳ ಚೆನ್ನಾಗಿದೆ, ಮನುಷ್ಯರಿಗೋಸ್ಕರ ಬಹಳ ಕಲ್ಯಾಣಕಾರಿಯಾಗಿದೆ, ಎಲ್ಲರಿಗೂ ತೋರಿಸಬೇಕಾಗಿದೆ. परंतु मैं भी ये वर्षा लूंगा ऐसे कोई कहते नहीं. ಆದರೆ ನಾನು ಈ ಆಸ್ತಿಯನ್ನ ಪಡಿಬೇಕು ಈ ರೀತಿ ಯಾರು ಹೇಳೋದಿಲ್ವಲ್ಲ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. देह अभिमान में आकर आवाज से बात नहीं करना, इस आदत को मिटाना है. ದೇಹದ ಅಭಿಮಾನದಲ್ಲಿ ಬಂದು ಶಬ್ದದಿಂದ ಮಾತಾಡಬಾರದಾಗಿದೆ. ಈ ಅಭ್ಯಾಸವನ್ನ ತೊಲಗಿಸಬೇಕಾಗಿದೆ. ಚೋರಿ ಕರ್ನಾ झूठ बोलना ये सब पाप है. ಕಳ್ಳತನ ಮಾಡೋದು, ಸುಳ್ಳು ಹೇಳೋದು ಇದೆಲ್ಲ ಪಾಪ ಆಗಿದೆ. इनसे बचने के लिए देही अभिमानी होकर रहे. ಈ ಎಲ್ಲದರಿಂದ ಬಚಾವಾಗಕ್ಕೋಸ್ಕರ ಆತ್ಮಿಕ ಸ್ಥಿತಿಯಲ್ಲೇ ಇರಬೇಕಾಗಿದೆ. ಎರಡನೇದು मौत सामने है इसलिए बाबा की श्रीमत पर चलकर पावन बने. ಮೃತ್ಯು ಮುಂದೆ ನಿಂತಿದೆ, ಅದಕ್ಕಾಗಿ ತಂದೆ ಶ್ರೀಮತದಂತೆ ನಡೆದು ಪಾವನರಾಗಬೇಕಾಗಿದೆ. बाप का बनने के बाद कोई भी बुरा कर्म नहीं करनी है. ತಂದೆ ಮಗು ಆದ ಮೇಲೆ ಎಂಥದೇ ಕೆಟ್ಟ ಕರ್ಮವನ್ನ ಮಾಡಬಾರದಾಗಿದೆ. सजाओं से बचने का पुरुषार्थ करना. ಶಿಕ್ಷೆಯಿಂದ ಬಿಡುಗಡೆಯಾಗುವಂತಹ ಪುರುಷಾರ್ಥವನ್ನ ಮಾಡಬೇಕು. वरदान लोक पसंद सभा की टिकट बुक करने वाले राज्य सिंहासन अधिकारी भव. ಲೋಕ ಪಸಂದ್ ಸಭೆಯ ಟಿಕೆಟ್ ಅನ್ನ ಬುಕ್ ಮಾಡುವಂತಹ ರಾಜ್ಯ ಸಿಂಹಾಸನದ ಅಧಿಕಾರಿ ಭವ. कोई भी संकल्प व विचार करते हो
तो पहले चेक करो ये विचार ये संकल्प बा पसंद है. ಯಾವುದೇ ಸಂಕಲ್ಪ ವಿಚಾರವನ್ನ ಮಾಡ್ತೀರಿ, ಮೊದಲು ಇದನ್ನ ಚೆಕ್ ಮಾಡಿ, ಈ ವಿಚಾರ ಸಂಕಲ್ಪ ತಂದೆಗೆ ಇಷ್ಟ ಆಗಿದೆಯಾ? जो पाप पसंद है वो लोग पसंद स्वतः बन जाते हैं. ಯಾವುದು ತಂದೆಗೆ ಇಷ್ಟ ಆಗಿರುತ್ತೆ ಅದು ಲೋಕಕ್ಕೆ ಇಷ್ಟ ಸ್ವತಃ ಆಗೇ ಆಗುತ್ತೆ. यदि किसी भी संकल्प में स्वार्थ है तो मन पसंद कहेंगे और विश्व कल्याण अर्थ है तो लोग पसंद प्रभु पसंद कहेंगे. ಯಾವುದರಲ್ಲಾದರೂ ಸಂಕಲ್ಪದಲ್ಲಿ ಸ್ವಾರ್ಥ ಇದ್ರೆ ಮನಸ್ಸಿಗೆ ಇಷ್ಟ ಅಂತ ಹೇಳ್ಬೋದು. ನಂತರ ವಿಶ್ವ ಕಲ್ಯಾಣಕಾರ ಅಥವಾ ಲೋಕಕ್ಕೆ ಇಷ್ಟ ಆಗೋದಾದ್ರೆ ಲೋಕದ ಇಷ್ಟ ಪ್ರಭು ಇಚ್ಛೆ ಅಂತ ಹೇಳ್ಬೋದು. लोक पसंद सभा के मेंबर बनना अर्थात लॉ एंड ऑर्डर का राज्य अधिकार व राज्य सिंहासन प्राप्त कर लेना. ಲೋಕಕ್ಕೆ ಇಷ್ಟವಾಗುವ ಸಭೆಯ ಮೆಂಬರ್ ಆಗೋದು ಅಂದರೆ ಲಾ ಅಂಡ್ ಆರ್ಡರ್ ರಾಜ್ಯ ಅಧಿಕಾರಿ ಅಥವಾ ರಾಜ್ಯ ಸಿಂಹಾಸನವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು. ಸ್ಲೋಗನ್ परमात्मा साथ का अनुभव करो तो सब कुछ सहज अनुभव करते हुए ಸೇಫ್ रहेंगे. ಪರಮಾತ್ಮ ಜೊತೆಯ ಅನುಭವವನ್ನ ಮಾಡಿ, ಆಗ ಎಲ್ಲವನ್ನ ಸಹಜವಾಗಿ ಅನುಭವ ಮಾಡ್ತಾ ಸುರಕ್ಷಿತರಾಗಿ ಇರ್ತೀರಾ. ಅವ್ಯಕ್ತ ಇಶಾರೆ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿ. जैसे शिव शक्ति कंबाइंड स्वरूप है ऐसे पांडव पति पांडव सदा का कंबाइंड रूप है. ಯಾವ ರೀತಿ ಶಿವಶಕ್ತಿ ಕಂಬೈಂಡ್ ಸ್ವರೂಪರಾಗಿದ್ದಾರೆ, ಅದೇ ರೀತಿ ಪಾಂಡವ ಪತಿ ಮತ್ತೆ ಪಾಂಡವರು ಸದಾ ಕಂಬೈಂಡ್ ಸ್ವರೂಪ ಆಗಿದ್ದಾರೆ. पांडव पति पांडवों के सिवाय कुछ नहीं कर सकते. ಪಾಂಡವ ಪತಿ ಪಾಂಡವರನ್ನ ಬಿಟ್ಟು ಏನೂ ಮಾಡೋದಿಲ್ಲ. जो ऐसे कंबाइंड रूप में सदा रहते उनके आगे बाप दादा साकार में जैसे सब संबंधों से सामने होते. ಯಾರು ಈ ರೀತಿ ಕಂಬೈಂಡ್ ಸ್ವರೂಪದಲ್ಲಿ ಸದಾ ಇರ್ತಾರೆ ಅವರ ಮುಂದೆ ಬಾಪ್ ದಾದಾ ಸಾಕಾರದಲ್ಲಿ ಸದಾ ಸರ್ವ ಸಂಬಂಧಗಳಿಂದ ಸಮ್ಮುಖದಲ್ಲಿ ಇರ್ತಾರೆ. यहाँ बुलाओ वहाँ सेकंड में हाजिर इसलिए कहते हाजिरा हाजुर है. ಎಲ್ಲಿ ಕರೀತೀರಾ ಅಲ್ಲಿ ಸೆಕೆಂಡ್ ಅಲ್ಲಿ ಉಪಸ್ಥಿತರಾಗ್ತಾರೆ. ಅದಕ್ಕೆ ಹೇಳಾಗುತ್ತೆ ಮಾಲೀಕ ಉಪಸ್ಥಿತ.